ಕರ್ನಾಟಕನ 14ನೇ ರಾಷ್ಟ್ರೀಯ ನೃತ್ಯ ಮಹೋತ್ಸವವನ್ನ ಆಗಸ್ಟ್ 22, 23 ಹಾಗೂ 24ರಂದು ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಆಯೋಜನೆ ಮಾಡಲಾಗಿದೆ. ಸಹಚೇತನ ನಾಟ್ಯಾಲಯದ ಸಹನಾ ಚೇತನ್ ಅವರು ಮಾಧ್ಯಮಗಳಿಗೆ ಈ ಮಾಹಿತಿಯನ್ನ ನೀಡಿದರು. ನಾಟ್ಯಾಲಯದ ವಿದ್ಯಾರ್ಥಿಗಳಿಂದ ಭಕ್ತಿ ಸುಧಾರಸ ನಡೆಯಲಿದೆ. ರಾಧಾ ಮಾಧವ ವಿಲಾಸ ಏಕವ್ಯಕ್ತಿ ನೃತ್ಯ ಪ್ರಸ್ತುತಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಎರಡನೆಯ ದಿನ ಶನಿವಾರ ರಾಧಾ ಮಾಧವ ವಿಲಾಸ ಜಯದೇವನ ಅಷ್ಟಪದಿಗಳನ್ನು ನಾನು ಸುಮಾರು 30 ನಿಮಿಷಗಳ ಕಾಲ ಪ್ರಸ್ತುತಪಡಿಸ್ತಾ ಇದ್ದೇನೆ. ರಾಧಾ ಮಾಧವ ವಿಲಾಸ ಎಂಬುವ ಶೀರ್ಷಿಕೆಯ ಅಡಿಯಲ್ಲಿ. ತದನಂತರ ನಾಟ್ಯಾಲಯದ ಹಿರಿಯ ವಿದ್ಯಾರ್ಥಿಯ ವರ್ಗ ಅಭಂಗ್ ಹಾಗೂ ಭಜನ್ ಇವೆರಡನ್ನು ಸಂತ ನಾಮದೇವ, ಸೂರದಾಸರು, ಮೀರಾಬಾಯಿ ಇವರ ಭಜನ್ ಹಾಗೂ ಅಭಂಗಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತದನಂತರ ಕೊನೆಯ ದಿನ ಆಗಸ್ಟ್ 24 ಭಾನುವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾದಂತಹ ರಾಜ್ಯದ ಅಂತಾರಾಷ್ಟ್ರೀಯ ಕಲಾವಿದರು, ಹೊರ ರಾಜ್ಯದ ಕಲಾವಿದರನ್ನ ನಾವು ಕರೆಸ್ತಾ ಇದ್ದೇವೆ. ಈ ಬಾರಿ ರುದ್ರಾಕ್ಷ ಫೌಂಡೇಶನ್ ಒರಿಸ್ಸಾ ಇವರು ಒಡಿಸ್ಸಿ ನೃತ್ಯವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಹಾಗೆಯೇ ಅಸ್ಸಾಂನ ಅಂತಾರಾಷ್ಟ್ರೀಯ ತಂಡ ಅತ್ಯಂತ ಪ್ರಮುಖವಾದಂತಹ ವಿಶೇಷವಾದಂತಹ ಅಸ್ಸಾಂನ ಜಾನಪದ ನೃತ್ಯಗಳನ್ನ ಪ್ರಸ್ತುತಪಡಿಸ್ತಾ ಇದೆ. ಅದರಲ್ಲಿ ಬಿಹು ನೃತ್ಯ ಕೂಡ ಒಂದು. ಮೊದಲನೇ ದಿನ ಉದ್ಘಾಟನಾ ಕಾರ್ಯಕ್ರಮವಿರುತ್ತೆ. ಕಾರ್ಯಕ್ರಮ 6:30ಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಉದ್ಘಾಟನೆಯನ್ನ ವಿದ್ವಾನ್ ಶೃಂಗೇರಿ HS ನಾಗರಾಜ್ ರವರು ನೆರವೇರಿಸ್ತಾರೆ. ಖ್ಯಾತ ಸಂಗೀತ ವಿದ್ವಾಂಸರು ಶ್ರೀ ಗುರುಗುಹ ಸಂಗೀತ ವಿದ್ಯಾಲಯ. 6:30ಕ್ಕೆ ಸರಿಯಾಗಿ ನೃತ್ಯ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 7 ಗಂಟೆಗೆ ಉದ್ಘಾಟನೆಯ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಗೌರವಾಧ್ಯಕ್ಷರಾದಂತಹ SN ಚನ್ನಬಸಪ್ಪ ಅವರು ವಹಿಸಲಿದ್ದಾರೆ. ಶಾಸಕರು ಶಿವಮೊಗ್ಗ ನಗರ. ಮಧ್ಯದ ದಿನ ಯಾವುದೇ ವೇದಿಕೆ ಕಾರ್ಯಕ್ರಮ ಇರೋದಿಲ್ಲ. ಕೇವಲ ಅದು ನೃತ್ಯ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿದೆ. ಕೊನೆಯ ದಿನ ರಾಷ್ಟ್ರೀಯ ನೃತ್ಯ ಮಹೋತ್ಸವದ ಸಮಾರೋಪ ಸಮಾರಂಭ ಜರುಗುತ್ತೆ. ಆಗಮಿಸಿರುವ ಅತಿಥಿ ಕಲಾ